ಪ್ರತಿಭಟನೆ ನೀರು ಸರಬರಾಜು ನೌಕರರ ಕಾಯಂ ಮಾತಿಗೆ ಆಗ್ರಹಿಸಿ 3 ದಿನಗಳಿಂದ ಸತತ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಏನು ಸರ್ಕಾರ ಇವತ್ತಿನವರೆಗೂ ಏನು ಕಾಯಂ ಮಾತಿ ಮಾಡ್ತೀವಿ ಅಂತ ಏನು ಬರೀ ಭರವಸೆ ಕೊಡ್ತಾಯಿದ್ರು, ಆ ಭರವಸೆ ಆಗಿದೆ. ಆ ಭರವಸೆನ ಇವತ್ತು ಅನುಷ್ಠಾನಗೊಳಿಸ್ತಾ ಇದ್ದರೆ ರಾಜ್ಯವ್ಯಾಪಿ ಇದೇ ರೀತಿ ಪ್ರತಿಭಟನೆ ಮುಂದುವರಿಸ್ತೀವಿ. ಏನು ಇವತ್ತು ಬೇಸಿಗೆ ಕಾಲ ಜನರಿಗೆ ತೊಂದರೆ ಕೊಡಬಾರ್ದು, ಆದ ಕಾರಣ ನೀರು ಕೊಟ್ಟು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದನ್ನು ಸಹ ಸರ್ಕಾರ ಗಮನ ಹರಿಸಬೇಕು. ಯಾರಿಗೂ ತೊಂದರೆ ಆಗದೆ, ಯಾವ ರೀತಿ ತೊಂದರೆ ಆಗದೆ ನಾವು ನೀರು ಕೊಟ್ಬಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಏನು ಇವತ್ತು ಬಜೆಟ್ನಲ್ಲಿ ನಮ್ಮ ಕಾಯಂ ಮಾತಿ ಕಡೆ ಏನು ಗಮನ ಹರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಇವತ್ತು ನೀರು ಕೊಡ್ತಾ ಇದ್ದೀವಿ, ಯಾಕೆ ಹೇಳಿ? ಇವತ್ತು ರಂಜಾನು ಅದು ಇದು ಹಬ್ಬಗಳು ಬರ್ತಾಯಿದ್ದಾವೆ. ಆ ಕಾರಣದಿಂದ ನೀರು ಕೊಟ್ಟು ನಾವು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಇದನ್ನು ಗಮನಿಸಿ ನಮ್ಮ ಕಾಯಂ ಮಾತಿ ಕಡೆ ಏನು ಗಮನ ಹರಿಸ್ಬೇಕು. ನಾವು ಮಹಾನಗರ ಪಾಲಿಕೆಯಲ್ಲಿ ಜೇನುಗೂಡಿನಂತೆ ಮಹಾನಗರ ಪಾಲಿಕೆ ನೌಕರರು ಏನು ಪೌರ ಕಾರ್ಮಿಕರಿದ್ದೀವಿ, ವಾಲ್ಮ್ಯಾನ್ಗಳಿದ್ದೀವಿ, ಜೇನುಗೂಡಿ ಥರ ಇದ್ದೀವಿ. ಇವತ್ತು ಒಬ್ಬರನ್ನ ಕಾಯಂ ಮಾಡ್ತಾರೆ, ಒಬ್ಬರನ್ನ ಕಾಯಂ ಮಾಡಲ್ಲ. ಆ ರೀತಿ ನಾವು ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕು. ಏನು ನಾವು ನೀರು ಸರಬರಾಜು ನೌಕರರು ಏನು ಕೊರೋನಾ ಸಂದರ್ಭದಲ್ಲಿ ನಾವು ಮೂರು ಜನನ ಕಳ್ಕೊಂಡಿದ್ದೀವಿ. ಯಾವುದೇ ರೀತಿ ತೊಂದರೆ ಮಾಡದೆ ಯಾವುದೇ ರೀತಿ ನೀರು ಸರಬರಾಜು ಮಾಡ್ತಾಯಿದ್ದೀವಿ. ಆದ್ದರಿಂದ ಇದು ಸರ್ಕಾರ ಗಮನಿಸಿ ಬಜೆಟಲ್ಲಿ ಮನ್ನಣೆ ಮಾಡಬೇಕು. ಬಜೆಟ್ನಲ್ಲಿ ಮನ್ನಣೆ ಮಾಡದಿದ್ದರೆ ಈ ಪ್ರತಿಭಟನೆ ಇದೆಯಲ್ಲ, ಮುಂದಿನ ರೀತಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗಿದೆ. ಜನಪ್ರತಿನಿಧಿಗಳಿಗೆ ನೀರು ಕೊಡದೇ ಇದ್ದರೆ ನೀರು ಬರ್ತಾಯಿಲ್ಲ, ಅದು ಬರ್ತಿಲ್ಲ ಅಂತ ಸಮಸ್ಯೆ ಗೊತ್ತಾಗುತ್ತೆ. ಇವತ್ತಿನವರೆಗೂ ಜನಪ್ರತಿನಿಧಿಗಳು ಯಾರೂ ಬಂದಿಲ್ಲ. ಜಿಲ್ಲಾಧಿಕಾರಿಗಳಾಗಲಿ ಏನು ಈ ಸಮಸ್ಯೆ ಬಗೆಹರಿಸ್ತಿಲ್ಲ. ಸ್ಥಳಕ್ಕೆ ಬಂದಿಲ್ಲ ಇವತ್ತಿನವರೆಗೂ. ಸ್ಥಳಕ್ಕೆ ಬರೋದೇ ಆಗಲಿ ಏನು ಸಮಸ್ಯೆ ಅಂತ ಕಣ್ಣಿಗೆ ಕಾಣ್ತಾ ಇಲ್ಲ ಅವ್ರಿಗೆ. ನೀರು ಬರದೇ ಇದ್ದರೆ ನೀರು ಬರೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಕಮಿಷನರು ಸಹ ಯಾರು ಬಂದಿಲ್ಲ. ಯಾರು ಈ ಪ್ರತಿಭಟನೆಗೆ ಯಾರೂ ಸಹ ಬಂದು ಏನಾಗಿದೆ ಎಂತಾಗಿದೆ ಏನು ನಮ್ಮ ವಾಟರ್ ಬೋರ್ಡ್ ಅಧಿಕಾರಿಗಳು ಬಂದಿದ್ದಾರೆ. ಅದೇ ರೀತಿ ಯಾವ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್. ಇವತ್ತು ಏನಾದ್ರು ಈ ಪ್ರತಿಭಟನೆಗೆ ಸಹಕಾರ ಕೊಟ್ಟು ಏನು ಬಜೆಟ್ನಲ್ಲಿ ಅನುಮೋದನೆ ಆಗದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಇದೇ ಸ್ಥಳದಲ್ಲಿ ನೀರು ಕೊಡದೆ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ನೆನ್ನೆ ಈಶ್ವರಪ್ಪ ಅವರು ಸಹ ಬಂದೋಗಿದ್ರು. ಏನು ಈಶ್ವರಪ್ಪ ಅವರು ಹೇಳಿದ್ದಾರೆ, ನಾವು ಬಜೆಟ್ ಮಂಡಳಿಯಲ್ಲಿ ನಾವು ಫೋನ್ ಮಾಡಿ ಹಲವು ಶಾಸಕರಿಗೆ ಗಮನ ಹರಿಸ್ಬಿಟ್ಟು ಅವ್ರ ಮುಖಾಂತರ ಈ ರೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಬ್ಜೆಕ್ಟ್ನ ಅವರು ಇದನ್ನು ಮುಂದಿನ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಶಾಸಕರು ಇದನ್ನು ಗಮನ ಹರಿಸ್ತಿದ್ರೆ ನೀರು ಇವತ್ತು ಕೊಟ್ಟಿದ್ದೀವಿ, ನಾಳೆ ನೀರು ಕೊಡೋದಿಲ್ಲ ಅಂತ ಈ ಮುಖಾಂತರ ಹೇಳ್ತೀವಿ. ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರಿಂದ ದಿನಾಂಕ 3/3/2023 ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ, ನಗರ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಮುಷ್ಕರ ಹಮ್ಮಿಕೊಂಡರಾಗಿದೆ. ಏನು ನಾವು ಈ ದಿನ ಶಾಖಾ ಸಂಘವಾದ ಶಿವಮೊಗ್ಗ ಮಹಾನಗರ ಪಾಲಿಕೆ ನೀರು ಸರಬರಾಜು ನೌಕರರ ಸಂಘದಿಂದ ನಾವು ಕೂಡ ಈ ಮುಷ್ಕರಕ್ಕೆ ಭಾಗವಹಿಸಿ ನಾವು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕಳೆದ 15-20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು 116 ಜನ ಹೊರಗುತ್ತಿಗೆ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕಾರ್ಯ ಹೇಗಿದೆ ಅಂತ ಹೇಳಿದ್ರೆ ದಿನದ 24 ಗಂಟೆ ಯಾವುದೇ ಒಬ್ಬ ಕಾರ್ಮಿಕನ ಅವಧಿ, ಕೆಲಸದ ಅವಧಿ 8 ಗಂಟೆ ಅಂತ ಸೀಮಿತ ಇದ್ದರೆ, ನಮ್ಮ ನೀರು ಸರಬರಾಜು ನೌಕರರಿಗೆ ಟೈಮ್ ಲಿಮಿಟ್ ಇಲ್ಲ. ದಿನದ 24 ಗಂಟೆನೂ ಒಂದೊಂದು ಏರಿಯಾಗೆ ಒಂದೊಂದು ಥರ ನೀರು ಸರಬರಾಜು ಮಾಡೋದ್ರಿಂದ ದಿನದ 24 ಗಂಟೆ, ವರ್ಷದ 365 ದಿನವೂ ಹಬ್ಬ ಆಗಲಿ, ಹರಿದಿನ ಆಗಲಿ, ಸಾರ್ವತ್ರಿಕ ರಜಾ ದಿನಗಳ ಸಮೇತನೂ ನಾವು ಕೆಲಸ ನಿರ್ವಹಿಸ್ತಿರೋದ್ರಿಂದ ಈ ಹಿಂದೆ ಮಹಾನಗರ ಪಾಲಿಕೆಗಳಲ್ಲಿ ವಿವಿಧ ವೃಂದಗಳಲ್ಲಿ ಕೆಲಸ ಮಾಡ್ತಿರೋಂಥ ಪೌರ ಕಾರ್ಮಿಕರನ್ನ ಹೇಗೆ ಈ ವಿಶೇಷ ನೇಮಕಾತಿ ಅಡಿ ಸರ್ಕಾರ ಪರಿಗಣಿಸಿ ಅವರಿಗೇನು ನೇರ ನೇಮಕಾತಿ ಮಾಡ್ತು, ಅದೇ ಮಾದರಿಯಲ್ಲೇ ರಾಜ್ಯಾದ್ಯಂತ ನೀರು ಸರಬರಾಜು ವಿಭಾಗದಲ್ಲಿ ಕೇವಲ 5,000 ಜನ ಮಾತ್ರ ನೌಕರರಿದ್ದಾರೆ. ಈ 5,000 ಜನ ನೌಕರರಿಗೆ ಕಾಯಮಾತಿ ಮಾಡೋದು ಸರ್ಕಾರಕ್ಕೆ ಏನು ದೊಡ್ಡ ಹೊರೆ ಆಗೋದಿಲ್ಲ. ಯಾಕೆ ಈ ನೀರು ಸರಬರಾಜು ನೌಕರರ ಮೇಲೆ ಮಲತಾಯಿ ಧೋರಣೆ ತೋರ್ತಿದೆ ಅನ್ನೋದು ಸರ್ಕಾರ ನಮ್ಗೆ ಇನ್ನೂ ತಿಳಿದಿಲ್ಲ. ನಮ್ಮ ಈ ಕಾರ್ಮಿಕರಿಗೆ ಕಾರ್ಮಿಕ ವೇತನ ಇಲಾಖೆ ವತಿಯಿಂದ ಏನು ನೀಡ್ತಾ ಇದ್ದಾರೆ, 12,000 to 14,000 ರೂಪಾಯಿ ವೇತನದಲ್ಲಿ ಆತನ ಕುಟುಂಬ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಇದೆ. ವಯಸ್ಸಾದ ತಂದೆ ತಾಯಿಗಳನ್ನೂ ನೋಡ್ಕೊಳ್ಬೇಕು, ಮಕ್ಕಳು ಮರಿನೂ ನೋಡಿ ಅವರಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡದೆ
ಪೌರ ಕಾರ್ಮಿಕರಿಗಿಂತನೂ ಕೀಳಾಗಿ ನಾವು ಜೀವನ ನಡೆಸ್ತಾ ಇರೋಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪಕ್ಷಭೇದ ಮರೆತು ರಾಜಕೀಯ ಮುಖಂಡರುಗಳಾಗಿರಲಿ, ಅಧಿಕಾರಿ ವರ್ಗದವರಾಗಿರಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮಗೂ ಕುಟುಂಬಗಳಿದ್ದಾವೆ, ನಾವು ಎಲ್ಲರಂಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಒತ್ತಾಯಪಡಿಸ್ತಾ ಇದ್ದೀನಿ. 25 ವರ್ಷದಿಂದ 116 ಜನ ನೀರು ಸರಬರಾಜು ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀವಿ. ನಮ್ಮ ಜೊತೆಲೇ ಪೌರ ಕಾರ್ಮಿಕರನ್ನು ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಹಂತವಾಗಿ ನೇರ ಪಾವತಿ, ನೇರ ನೇಮಕಾತಿ ಮಾಡ್ಕೊಂಬಂದಿದ್ದಾರೆ. ನಾವು ಇದುವರೆಗೂ ಆದ್ರೂ 3-4 ಸಲ ಸ್ಟ್ರೈಕ್ ಮಾಡಿದ್ರು, ಏನೇ ಮಾಡಿದ್ರು ನಮಗೊಂದು ಭರವಸೆ ಕೊಡ್ತಾಯಿಲ್ಲ. ಭರವಸೆ ಕೊಡ್ತಾರಷ್ಟೇ, ಒಂದು ನೇರ ಪಾವತಿ, ನೇರ ನೇಮಕಾತಿ ಏನೂ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಸ್ಟ್ರೈಕ್ ಮಾಡ್ತಿದ್ದೀವಿ. 3 ದಿವಸ ಆಯಿತು, 3 ದಿವಸದಿಂದ ನೀರು ಕೊಡ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದೀವಿ ನಾವು. ನಾಳೆ ದಿವಸ ಇದೇ ಥರ ಆಯಿತು ಅಂದರೆ ನಮ್ಮ ಹೆಂಡತಿ ಮಕ್ಕಳನ್ನು 116 ಜನ ಹೆಂಡತಿ ಮಕ್ಕಳನ್ನು ಕರ್ಕೊಂಬಂದು ಇಲ್ಲೇ ಕೂರಿಸಿ ಸ್ಟ್ರೈಕ್ ಮಾಡಿಸಿ ನೀರನ್ನು ಕೊಡೋದೆಲ್ಲ ಸ್ಟ್ರೈಕ್ ಮಾಡ್ತೀವಿ ಸರ್. ಎಲ್ಲರೂ ಸುಮಾರು ಒಂದು 15-20 ವರ್ಷ 25 ವರ್ಷದಿಂದ ಮಾಡಿದವರು ಇದ್ದಾರೆ. ಈಗ 24/7 ಆಗ್ತಾ ಇರೋದ್ರಿಂದ ಎಲ್ಲ ವಾಲ್ಮನ್ಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳೋದೊಂದೇ, ನಮ್ಮನ್ನು ಪರ್ಮಿಟ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಈ ಕಡೆಯಿಂದ ತುಂಬ ತೊಂದರೆ ಆಗ್ತಾ ಇದೆ. ಈಗ ಬರ್ತಿರೋ ಸಂಬಳದಲ್ಲಿ ನಮಗೆ ಸಂಸಾರ ನಡೆಸೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ದಯಮಾಡಿ ಇಷ್ಟು ವರ್ಷ ಕೆಲಸ ಮಾಡ್ಕೊಂಬಂದು ಈಗ 24/7 ಆಗ್ತಾ ಇರೋದ್ರಿಂದ ನಮಗೆ ಹೊರಗಡೆ ಹೋಗಿ ಎಲ್ಲೂ ಕೆಲಸ ಮಾಡೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಇದನ್ನು ನಂಬ್ಕೊಂಡಿದ್ದೀವಿ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಿದ್ದೀವಿ, ಇದೊಂದು ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡಿ ನಮಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು 15-20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಈಗ ಪೌರ ಕಾರ್ಮಿಕರಂತೆ ನಮ್ಮನ್ನು ಪರಿಗಣಿಸಿ ನೇಮಕಾತಿಯಾರಾಗಲಿ ಪರ್ಮನೆಂಟಾರಾಗಲಿ ಮಾಡಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ಭೈರತಿ ಬಸವರಾಜ್ ಅವರಿಗೂ ಭಾಳ ಕೇಳ್ಕೊತೀವಿ. ಇಲ್ಲ ಅಂದರೆ ನಾವು ಮಕ್ಕಳಿಗೆ ಮನೆಗೆ ಓದಿಸೋದು ಹೆಂಗೆ ಇದ್ರಾಗ ಹೆಂಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಮತ್ತು ಈ ಮುಂದಿನ ದಿನಗಳಲ್ಲಿ ಯಾರು ಜಿಲ್ಲಾಡಳಿತನೂ ಬಂದಿಲ್ಲ, ಮಹಾನಗರ ಪಾಲಿಕೆ ಕಮಿಷನರು ಬಂದಿಲ್ಲ. ಏನಾಯ್ತು, ಏನು ಬಿಟ್ಟು ನೀವು ಯಾಕೆ ಕೂತೀರ ಅಂತಲೂ ಕೇಳ್ತಾನೂ ಇಲ್ಲ ಅವರು. ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ಯಾರಿಗೆ ಹೇಳ್ಬೇಕು, ಯಾರಿಗೆ ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಧಿಕಾರಿ ಬರ್ತಾರೆ, ನಿಮ್ದೇನಪ್ಪ ಏನಾಯ್ತು, ಇಷ್ಟು ಜನ ಇದ್ದೀರಾ, ಇಷ್ಟು ಜನ ನಿಮ್ಮ ಸ್ಟ್ರೈಕ್ ಕೊಡೋದು, ಮುಂದಿನ ದಿನಗಳು ಏನು ನಿಮ್ಮ ಕತೆ ಅಂತಲೂ ಅವರು ಅಷ್ಟೇ ಕೇಳೋದು. ಇವು ಜಿಲ್ಲಾಡಳಿತ ಬಂದಿಲ್ಲ, ಮಹಾನಗರ ಕಮಿಷನರು ಬಂದಿಲ್ಲ, ಯಾರೂ ಕೇಳ್ತಾನೇ ಇಲ್ಲ. ನಮಗೆ ಇಲ್ಲಿ ಏನು ಕೂತೀರ ಅಂತಲೇ ಕೇಳ್ತಿಲ್ಲ. ಸಂಘಟನೆಗಳು ಬರ್ತಾರೆ, ನಿಮಗೆ ಸಮಾಧಾನ ನಾವು ಇದ್ದೀವಿ ಅಂತಾರೆ. ಪಾಪ ಅವರಾರ ಬಂದು ನಮ್ಮನ್ನು ಯೋಗಕ್ಷೇಮಾರ ವಿಚಾರಿಸ್ಕೊಂಡು ಹೋಗ್ತಾರೆ. ಬೇರೆ ಯಾರು ನೀವೇನು ಕೂತೀರ ಅಂತಲೇ ಕೇಳ್ತಿಲ್ಲ. ನಮಗೆ ನಾವೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲೇಬೇಕು ಅಂತ ನಾವು ಎಚ್ಚೆತ್ಕೊಳ್ತಿದ್ದೀವಿ. ನಾಳೆಯಿಂದ ಎಲ್ಲರ ಇವತ್ತು ನೋಡ್ಕೊಂಡು ನಾಳೆಯಿಂದ ಏನು ಮಾಡಬೇಕು ಅಂತ ರಾಜ್ಯದಿಂದ ಕರೆ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಕರ್ಕೊಂಬಂದು ಕುತ್ಕೊಬೇಕು ಅಂತ ತೀರ್ಮಾನ ಮಾಡಿರೋ. ನಾವು ರಾಜ್ಯದಲ್ಲಿ ಈಗ ಒಂದು 5,000 ಜನ ಇದ್ದೀವಿ. ಹೊರಗುತ್ತಿಗೆ ನೌಕರರು, ನೀರು ಸರಬರಾಜು ಅಷ್ಟೇ 5,000 ಜನ ಇದ್ದೀವಿ. ಯಾರಿಗೂ ಮಾಡಿಲ್ಲ. ಈ ವರ್ಷ ಎಷ್ಟು 20 ವರ್ಷ ಆಯಿತು ನಾವು ಕೆಲಸ ಮಾಡೋಕ್ಕಿರ್ತೀವಿ, ಯಾರಿಗೂ ಮಾಡೇ ಇಲ್ಲ. ನಮಗೆ ಕಾಯಮ್ಮು ಮಾಡಿಲ್ಲ, ನೇಮಕಾತಿನೂ ಮಾಡಿಲ್ಲ, ಇದ್ರಾಗೂ ತಂದಿಲ್ಲ. ನಮಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ನಾವು. ನಮಗೆ ಪರಿಗಣಿಸಲೇ ಇಲ್ಲ. ನಿಮಗೆ 5 ದಿನ ಅಂತಲೇ ಗೊತ್ತಿರ್ತಿಲ್ಲ. ಕೆಲವರು ಹೇಳ್ತಾರೆ ಇವರೆಲ್ಲ ಮಿನಿಸ್ಟ್ರುಗಳು ನೀವು ಯಾವ್ದು ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಏನು ಮಾಡ್ಬೇಕು ಹೇಳ್ರಿ, ನಾವು ಯಾರಿಗೆ ಕೇಳೋಣ? ಬರೀ ದುಡ್ಸ್ಕೊಳ್ದು ಅಷ್ಟೇ. ಕೆಲ್ಸಕ್ಕೆ ಬರಲಿಲ್ಲ ಅಧಿಕಾರಿಗಳಿಗೆ, ಯಾಕೆ ಕೆಲ್ಸಕ್ಕೆ ಬರಲಿಲ್ಲ, ಮನೆಗೆ ಹೋಗ್ರಿ ಅಂತಾರೆ. 1-2 ದಿನ ರಜೆ, ಮತ್ತು ಹಬ್ಬ ಹರಿದಿನ ರಜೆ ಇಲ್ಲ. ನಮಗೆ 365 ದಿನ ಡ್ಯೂಟಿ ಮಾಡಬೇಕು. ಹುಷಾರಿಲ್ಲ ಅಂತ ರಜೆ, ಯಾಕಪ್ಪ ಹುಷಾರಿಲ್ಲ, ಒಂದಿನ ಹುಷಾರಿಲ್ಲ ರಜೆ ಹಾಕ್ರಿ ಕೇಳ್ತಾರೆ. ಕೊರೋನಾ ಟೈಮಾಗೆ ಎಲ್ಲರೂ ಮನೆದಾಗ ಇದ್ರೆ ನೀವೇನೋ ಮರ ಹಿಂಗೆ ಡ್ಯೂಟಿ ಹೋಗ್ತೀರ ಜನ ಅಂತಾರೆ. ಏನು ಮಾಡೋದು, ಯಾರಿಗೆ ಹೇಳ್ಕೊಳೋಣ ನಾವು ಇಲ್ಲಿ? ಒಂದು 15-20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾವು ವಾಟರ್ ಬೋರ್ಡ್ ಇದರೊಳಗೆ. ಕಾರ್ಪೊರೇಷನ್ದಲ್ಲಿ ವಾಟರ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಆಯಿತು. ಅಲ್ಲಿಂದ 8 ವರ್ಷ ಆಗಿದೆ ಸ್ಕೀಮ್ ವರ್ಕಲ್ಲಿ. ಆದರೆ ನಮ್ಗೆ ಯಾವುದೇ ರೀತಿ ಸೌಕರ್ಯ ಇಲ್ಲ, ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ. ಏನು ESI ಒಂದು ಕೊಡ್ತೀರ, ಅದು ಒಂದೇ ಇರೋದು ನಮಗೆ ನಾವೇನು ಕೇಳ್ತಿದ್ವಿ ಅಂದರೆ ನಮ್ಮ ಬೇಡಿಕೆ ಬಂದುಬಿಟ್ಟು ಇವಾಗ ನೇರ ಪಾವತಿ ಯಾರು ಮಾಡ್ಕೊಳ್ಳಿ, ನೇರ ನೇಮಕಾತಿ ಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೆ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮನ್ನು ಯಾವುದೇ ರೀತಿ ಅಂಥ ಇದರೊಳಗೂ ಮಾಡ್ತಾ ಇಲ್ಲ. ಹಾಗಾಗಿ ಅದೊಂದು ನಮ್ಮ ಬೇಡಿಕೆ ಇದೆ. ಮತ್ತು ನಮ್ಮ ಆಯುಕ್ತರಾಗಲಿ ಮತ್ತು ನಮ್ಮ DC ಸಾಹೇಬರಾಗಲಿ ಇಲ್ಲಿ ಬಂದು ನಮ್ಮ ಸ್ಟ್ರೈಕಿಗೆ ಏನಾಗಿದೆ ಏನು ಅಂತ ನಮ್ಮ ಬಗ್ಗೆ ಏನೋ ಇದೇ ಗಮನ ಹರಿಸ್ತಿಲ್ಲ ಅವರು. 3 ದಿವಸದಿಂದ ಮಾಡ್ತಾಯಿದ್ದೀವಿ ನಾವು ಸ್ಟ್ರೈಕು. ಯಾರು ಬಂದು ಅಧಿಕಾರಿಗಳು ನಮ್ಮನ್ನು ಓಡಾಡ್ತಾರೆ ಹೊರತು ಇಲ್ಲಿ ಯಾರು ಬಂದು ನಮ್ಮನ್ನು ಗಮನಿಸ್ತಿಲ್ಲ. ಏನು ಅಂತಲೂ ಕೇಳ್ತಾ ಇಲ್ಲ ಸರ್, ಯಾರು ಬಂದು ಏನು ಅಂತಲೂ ಕೇಳ್ತಾ ಇಲ್ಲ. ಹಾಗಾಗಿ ಇವಾಗ ಮುಂದಿನ ದಿವಸದಲ್ಲಿ ಇವತ್ತು ಬಜೆಟ್ ಸೆಕ್ಷನಲ್ಲಿ ಏನಾದ್ರು ನಮ್ಮ ಬಗ್ಗೆ ಮಾತಾಡಿ ಏನೋ ಒಳ್ಳೆ ಸುದ್ದಿ ತಂದರೆ ನಾವು ಇಲ್ಲಿಂದ ಮುಷ್ಕರ ಇದು ಮಾಡ್ತೀವಿ. ಇಲ್ಲ ಅಂತಲೇ ಮುಂದಿನ ದಿನದಲ್ಲಿ ಬೇರೆ ರೀತಿ ಹೋರಾಟ
ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು 116 ಜನ ಇದ್ದೀವಿ. ಓಲನ್ ಸೋಲ್ ಟೋಟಲ್ ಆಗಿ 5,000 ಚಿಲ್ಲರೆ ಇದು ವಾಟರ್ ಬೋರ್ಡ್ ಇದ್ರಲ್ಲಿ ವರ್ಕ್ ಮಾಡ್ತೀವಿ ಸರ್. ಮಾಡಿಲ್ಲ ಸರ್, ಮಾಡಿಲ್ಲ. ವಾಟರ್ ಸಪ್ಲೈಲಿ ಮಾಡೇ ಇಲ್ಲ. ಪೌರ ಕಾರ್ಮಿಕರಿಗೆ ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೋ ಡ್ರೈವರ್ಸ್ PK ಇವರಿಗೆಲ್ಲ ಯಾರಿಗೂ ಮಾಡಿಲ್ಲ. ವಾಟರ್ ಸಪ್ಲೈ ಅವರಿಗೆ ಯಾರಿಗೂ ಮಾಡಿಲ್ಲ. ಹೌದು ಹೌದೌದು 25 ವರ್ಷದಿಂದ ಕೆಲಸ ಮಾಡಿದವ್ರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಆದರೆ ಬೇರೆ ರೀತಿ ಯಾವುದೂ ನಮಗೆ ಸೌಕರ್ಯ ಇಲ್ಲ ಸರ್.